ಸ್ನೇಹಿತರೆ ನಮಸ್ಕಾರ. ಇಡೀ ರಾಜ್ಯವೇ ತಲೆ ಕೆಳಗಿಡಿಸುವಂತಹ ಒಂದು ಘಟನೆ ದಾವಣಗೆರೆ ಜಿಲ್ಲೆಯಲ್ಲಿ ನಡೆದಿದೆ. 41 ವರ್ಷದ ಮಹಿಳೆಯ ಮೇಲೆ ಸುಮಾರು 10 ಜನ ಎರಗಿ ಬಿಟ್ಟಿದ್ದಾರೆ. ಆ ಮಹಿಳೆ ಅದೆಷ್ಟು ಚಿತ್ರಹಿಂಸೆಯನ್ನ ಅನುಭವಿಸಿರಬೇಕು. ಸದ್ಯಕ್ಕೆ ಈ ಪ್ರಕರಣ ಬೆಳಕಿಗೆ ಬಂದಿದ್ದು. ಬನ್ನಿ ಹಾಗಾದ್ರೆ ಈ ಘಟನೆ ಎಲ್ಲಿ ನಡೆದಿದ್ದು, ಹೇಗೆ ನಡೆದಿದ್ದು, ಇದಕ್ಕೆ ಸದ್ಯಕ್ಕೆ ಈ ಒಂದು ಪ್ರಕರಣ ಯಾವ ರೀತಿಯಾಗಿ ಒಂದು ಬೆಳವಣಿಗೆ ಆಗ್ತಾ ಇದೆ. ಸೊ ನೋಡ್ತಾ ಹೋಗೋಣ ಸ್ನೇಹಿತರೆ. ಮತ್ತೊಂದು ಸಾರಿ ನಮ್ಮ ರಾಜ್ಯ ಇಂತಹ ಘಟನೆಗೆ ಸಾಕ್ಷಿ ಆಗ್ತಾ ಇದೆ. ಸುಮಾರು 10 ಜನ ಆರೋಪಿಗಳನ್ನ ಈಗ ಪೊಲೀಸ್ ಅವರು ಬಂಧಿಸಿದ್ದಾರೆ. ಸ್ನೇಹಿತರೆ, ದಾವಣಗೆರೆ ಜಿಲ್ಲೆಯ ಸಮಾಜ ಮತ್ತೆ ತಲೆಗಿಡಿಸುವಂತಹ ಘಟನೆ ನಡೆದಿದ್ದು. ಸುಮಾರು 10 ಜನ ಆರೋಪಿಗಳು 41 ವರ್ಷದ ಮಹಿಳೆಯ ಮೇಲೆ ಸಾಮೂಹಿಕವಾಗಿ ಅತ್ಯಾಚಾರ ಎಸಗಿರುವಂತಹ ಆರೋಪ ಇಲ್ಲಿ ಕೇಳಿ ಬರ್ತಾ ಇದೆ. ಸೊ ಈ ಕುರಿತು ಮಹಿಳೆ ಬಸವಾಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಸದ್ಯಕ್ಕೆ ದೂರನ್ನ ದಾಖಲಿಸಿದ್ದಾರೆ. ಪೊಲೀಸರು ಆರೋಪಿಗಳನ್ನ ಈಗಾಗಲೇ ಬಂಧಿಸಿ ವಿಚಾರಣೆಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಆ ಮಹಿಳೆ ತವರು ಮನೆಗೆ ಹೊಂಟಿತ್ತಂತೆ. ಪಾಪ ಸಂಜೆ 7 ಗಂಟೆ ಆಗಿತ್ತಂತೆ. ಇದು ನಡೆದಿರತಕ್ಕಂತಹ ಘಟನೆ ಇದೇ 3ನೇ ತಾರೀಕು ಜೂನ್ ತಿಂಗಳಿನಲ್ಲಿ. ಸೊ ಆ ಸಂದರ್ಭದಲ್ಲಿ 7 ಗಂಟೆಗೆ ಮನೆಗೆ ಹೊಂಟಿದ್ದಳಂತೆ. ಆ ಸಂದರ್ಭದಲ್ಲಿ ಸುಮಾರು 10 ಜನ ಪುರುಷರು, ಅದರಲ್ಲಿ ಇಬ್ಬರು ಏನು ಮಾಡ್ತಾರೆ, ತಂಪು ನೀರು ಅಂತ ಹೇಳ್ಬಿಟ್ಟು ಅದರಲ್ಲಿ ಮದ್ಯವನ್ನ ಬೆರೆಸಿ, ಅಂದ್ರೆ ಗೊತ್ತಾಯ್ತಲ್ವಾ, ಆ ಮದ್ಯವನ್ನ ಬೆರೆಸಿ ಕುಡಿಸ್ತಾರೆ. ಸೊ ಅದು ಕುಡಿದ ತಕ್ಷಣ ಪ್ರಜ್ಞೆ ತಪ್ತಾರೆ ಆ ಮಹಿಳೆ. ಸೊ ಆ ಸಂದರ್ಭದಲ್ಲಿ ಊರು ಹೊರಗಿರುವಂತಹ ತೋಟದಲ್ಲಿ ಕರೆದೊಯ್ದು ತದನಂತರ ತಮ್ಮ ಮನಸ್ಸಿಗೆ ಬಂದಂತೆ ಅತ್ಯಾಚಾರ ಕೃತ್ಯಗಳನ್ನ ಎಸಗಿ ಬಿಟ್ಟಿದ್ದಾರೆ. ಸೊ ಬಳಿಕ ಮಹಿಳೆಯ ಫೋಟೋಸ್ಗಳನ್ನ, ವಿಡಿಯೋಸ್ಗಳನ್ನ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡಿದ ಹಾಗೆ ಪ್ರಕರಣ ಬೆಳಕಿಗೆ ಬಂದುಬಿಟ್ಟಿದೆ. ಹೌದು, ಈ ಯುವಕರು ಈ ಒಂದು ಮಹಿಳೆಯ ಫೋಟೋಸ್ಗಳನ್ನ, ವಿಡಿಯೋಸ್ಗಳನ್ನ ಮಾಡಿಕೊಂಡು ಎಲ್ಲವೂ ಕೂಡ ಮೊಬೈಲ್ನಲ್ಲಿ ಇದ್ವಂತೆ. ತದನಂತರ ಅದು ಸಾಮಾಜಿಕ ಜಾಲತಾಣದಲ್ಲಿ ಹರಡಿಸಿಬಿಟ್ಟಿದ್ರಂತೆ. ಸೊ ಪ್ರಕರಣ ಬೆಳಕಿಗೆ ಬಂದ ತಕ್ಷಣ ಆ ಒಂದು ಫೋಟೋಸ್, ವಿಡಿಯೋಸ್ಗಳನ್ನು ಕೂಡ ಡಿಲೀಟ್ ಮಾಡಿದ್ದಾರೆ ಅಂತ ಈಗಾಗಲೇ ಅಲ್ಲಿರ್ತಕ್ಕಂತಹ SP ಅವರು ಕೂಡ ತಿಳಿಸಿದ್ದಾರೆ. ಗ್ರಾಮದ ಹೊರವಲಯದಲ್ಲಿ ತೋಟದಲ್ಲಿ ಆರೋಪಿಗಳು ಮಹಿಳೆಯ ಮೇಲೆ ಸಾಮೂಹಿಕವಾಗಿ ಅತ್ಯಾಚಾರ ಎಸಗಿರೋ ಕುರಿತು ಪ್ರಕರಣದಲ್ಲಿ ಈಗ ದಾಖಲೆ ಆಗ್ತಾ ಇದೆ ಅಂತೆ. ಸೊ SP ಶೇಖರ್ HT ಅವರು ಈಗಾಗಲೇ ಇದರ ಬಗ್ಗೆ ಮಾಹಿತಿಯನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ. ಅಲ್ಲಿರ್ತಕ್ಕಂತಹ ಪೊಲೀಸ್ ಅಧಿಕಾರಿಗಳು ಈಗ ಅತ್ಯಾಚಾರ ಕೃತ್ಯವನ್ನ ಮೊಬೈಲ್ನಲ್ಲಿ ವಿಡಿಯೋಸ್ಗಳನ್ನ ಮಾಡಿಕೊಂಡಿರ್ತಕ್ಕಂತಹ ಆರೋಪಿಗಳು ಆ ಒಂದು ಪ್ರಕರಣ ಬೆಳಕಿಗೆ ಬರಬಾರದು, ಸಾಕ್ಷಿ ಆಧಾರದನ್ನ ನಾಶ ಮಾಡಲಿಕ್ಕೆ ಆ ಎಲ್ಲ ಫೋಟೋಸ್, ವಿಡಿಯೋಸ್ಗಳನ್ನ ತಾವೇ ಡಿಲೀಟ್ ಮಾಡ್ಲಿಕ್ಕೆ ನೋಡಿ ನಮ್ಮ ಸಮಾಜ ಎಲ್ಲಿಗೆ ಹೊಂಟಿದೆ. ಸುಮಾರು 7 ಗಂಟೆಗೆ ಆಕೆ ತನ್ನ ತವರ ಮನೆಗೆ ಹೋಗ್ತಾ ಇರ್ತಾಳೆ. ಆ ಸಂದರ್ಭದಲ್ಲಿ ತಂಪು ಪಾನಿ ಅಂತ ಹೇಳ್ಬಿಟ್ಟು ಅದರಲ್ಲಿ ಮದ್ಯವನ್ನ ಬೆರೆಸಿ ಆಕೆಗೆ ಕುಡಿಸಿ ಬಿಡ್ತಾರೆ. ಆಕೆ ಅರ್ಧಮರ್ಧ ಪ್ರಜ್ಞೆಯನ್ನ ತಪ್ಪು ಬಿಡ್ತಾಳೆ. ಆ ಸಂದರ್ಭದಲ್ಲಿ ಸಿಕ್ಕಿದೆ ಚಾನ್ಸ್ ಅಂತ ಹೇಳ್ಬಿಟ್ಟು ತಮಗೆ ಬೇಕಾದ ಹಾಗೆ ಬಳಸ್ಕೊಂಡು ಬಿಡ್ತಾರೆ. ಸದ್ಯಕ್ಕೆ ಆಕೆಯ ಜೀವಕ್ಕೆ ಏನು ಅಪಾಯ ಇಲ್ಲ. ಪೊಲೀಸರು ವೈದ್ಯಕೀಯ ಪರೀಕ್ಷೆಗಾಗಿ ಆಕೆಯನ್ನ ಒಳಪಟ್ಟಿದ್ದಾರೆ. ಅಲ್ಲಿ ಕೂಡ ಏನೇನು ರಿಪೋರ್ಟ್ ಬರುತ್ತೆ ಸದ್ಯಕ್ಕೆ ಅದು ಕೂಡ ಬರಲಿದೆ ಎನ್ನುವಂತಹ ಮಾಹಿತಿ ಕೂಡ ಪೊಲೀಸ್ ಅಧಿಕಾರಿಗಳು ತಿಳಿಸಿದ್ದಾರೆ. ಅಲ್ಲಿ ಇನ್ನಷ್ಟು ಹೆಚ್ಚಿನ ಒಂದು ವರದಿಗಳು ಮತ್ತೆ ಸಿಗತ್ತೆ, ಅಲ್ಲಿ ಏನೇನು ಆಗಿದೆ ಎನ್ನುವಂತಹ ಘಟನೆಗಳ ಬಗ್ಗೆ. ಆವಾಗ ಮತ್ತಷ್ಟು ಇನ್ನಷ್ಟು ಕೇಸ್ ಸ್ಟ್ರಾಂಗ್ ಆಗತ್ತೆ. ಸುಮಾರು 10 ಜನರನ್ನ ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಬಂಧಿಸಲಾಗಿದೆ. ಆರೋಪಿಗಳಿಗೆ ಸದ್ಯಕ್ಕೆ ಗಲ್ಲು ಶಿಕ್ಷೆ ಆಗಬೇಕು, ಗುಂಡೇಟಿನಿಂದ ಹೊಡೆದು ಕೊಲ್ಲಬೇಕು ಎನ್ನಲಾಗ್ತಾ ಇದೆ. ಸೊ ಇಂತಹ ಘಟನೆಗಳು ಮೇಲಿಂದ ಮೇಲೆ ನಡೀತಾನೆ ಇರುತ್ತೆ ಸ್ನೇಹಿತರೆ. ಇಂತಹ ಘಟನೆಗಳು ಯಾವಾಗಲಾದರೂ ನಿಲ್ತಾವೋ ಅದು ಗೊತ್ತಿಲ್ಲ. ಸೊ ರಾತ್ರಿ 12 ಗಂಟೆಗೆ ಮಹಿಳೆ ಯಾವಾಗ ಒಬ್ಬಳೇ ತಿರುಗಾಡ್ತಾಳೋ ಆವಾಗ ಸ್ವತಂತ್ರ ಸಿಗತ್ತೆ ಅಂತ ನಾವು ಕೇಳ್ತಾ ಬಂದಿದ್ದೀವಿ. ಇಲ್ಲಿ 7 ಗಂಟೆಗೆ ಈ ರೀತಿ ಘಟನೆ ನಡೀತಾ ಇದೆ. ಸೊ ಹೆಣ್ಣು ಮಕ್ಕಳು ಆದಷ್ಟು ಎಚ್ಚರಿಕೆಯಿಂದ ಓಡಾಡಿ. ನೀವು ಒಬ್ಬೊಬ್ಬರೇ ಹೋಗೋದ್ರಿಂದ ಈ ರೀತಿ ಘಟನೆಗಳು ಕೂಡ ಹೆಚ್ಚಾಗುತ್ತದೆ. ಸೊ ನಿಮ್ಮ ಸುರಕ್ಷತೆಯಲ್ಲಿ ನೀವಿರಬೇಕಷ್ಟೇ, ಮತ್ತೇನಿಲ್ಲ. ಈ ವಿಷಯದ ಕುರಿತಾಗಿ ವಿಡಿಯೋ ನೋಡ್ತಕ್ಕಂಥವರು ನಿಮ್ಮ ಅಭಿಪ್ರಾಯ ಏನು ಅನ್ನುವಂಥದ್ದನ್ನು ಕಮೆಂಟ್ ಮಾಡಿ ತಿಳಿಸಿ.